ಸರಿ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹೇಗೆ ನೀವು ಟ್ರ್ಯಾಕಲ್ಲಿ ಇಡ್ತೀರಿ ಸರ್ ಅದನ್ನ? ಡೆಡ್ ರೆಂಟ್ ವಿಚಾರಗಳು, ರಾಯಲ್ಟಿ ವಿಚಾರಗಳನ್ನು ಹೇಗೆ ಟ್ರ್ಯಾಕಿಗೆ ತಗೋತೀರಿ ನೀವು? ಡೆಡ್ ರೆಂಟು ಎಲ್ಲ ಗೊತ್ತಾಗುತ್ತೆ. ರಾಯಧನ ಮೋಸ ಮಾಡೋದು. ಇವಾಗ ಇಲ್ಲಿ ತುಮಕೂರಲ್ಲಿ ಇವಾಗ ಜಗಜೀವನ್ ರಾಮ್ ಬಿಲ್ಡಿಂಗ್ ಅಂತ ಕಟ್ತಾ ಇದ್ದಾರೆ ಅಲ್ಲಿ. ಓಕೆ. ಅಲ್ಲಿ ಎಲ್ಲ ಮಣ್ಣು ತೊಗೊಂಡೋಗಿದ್ರು. ಅದು ಎಷ್ಟು ಅಂತ ಅವ್ರು ಕರೆಕ್ಟಾಗಿ ಲೆಕ್ಕ ಕೊಡೋಕ್ಕಾಗ್ತಾ ಗೊತ್ತಿಲ್ಲ. ಬಟ್ ವಿ ಕಲೆಕ್ಟೆಡ್ ರಾಯಲ್ಟಿ. ಬಿಟ್ಟಿಲ್ಲ, ಮಣ್ಣು ಎಷ್ಟಾಗಿದೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಲೋಡ್ ಹೋಗಿದೆ ಎಲ್ಲ ಗೊತ್ತಾಗುತ್ತೆ. ಆಫೀಸರ್ಸ್ ಆನೆಸ್ಟ್ ಆಗಿದ್ರೆ ಎಲ್ಲ ಪ್ರಾಬ್ಲಮ್ ಇಲ್ಲ, ಸಿಗುತ್ತೆ, ಎಲ್ಲ ಸಿಗುತ್ತೆ. ಇವಾಗ ನಾವು ನಾಗಮಂಗಲದಲ್ಲಿ ಒಂದು ಲ್ಯಾಂಡ್ ಗ್ರಾಬಿಂಗು, ಇಬ್ಬರು ತಹಶೀಲ್ದಾರ್ಗಳು, ಇಬ್ಬರು ಶಿರ್ತಾದಾರಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಫೇಮಸ್ ಕೇಸ್ ಅದು. 322 ಎಕರೆ. ಇವಾಗ ಟೋಟಲ್ 1,000 ಎಕರೆ ಆಗ್ತಾ ಎನ್ಕ್ವೈರಿ ನಡೀತಾ ಇದೆ, ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದರೆ 17A ಪರ್ಮಿಷನ್ ತೊಗೋಬೇಕು ಲೋಕಾಯುಕ್ತರು ಅಂತ. ಅವ್ರ ಮೇಲೆ DA ಇದು ಮಾಡಬೇಕು ಅಂದರೆ ಅದಕ್ಕೊಂದು ಐಡಿಯಾ ಮಾಡಿದೆ. ಇದೆಲ್ಲ ಆಗೋದು ಕೆಲಸ ಗೌರ್ಮೆಂಟ್ಗೆ ಹೋಗಿ ಪರ್ಮಿಷನ್ ತೊಗೊಂಡು ಲೇಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನನಗೆ ರೈತರು ಬಂದು ಕಂಪ್ಲೇಂಟ್ ಕೊಟ್ಟು, ಸರ್ ಹಿಂಗೆ ಆಗ್ಬಿಡಿ ಸರ್, ಗೌರ್ಮೆಂಟ್ ಜಮೀನೆಲ್ಲ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ. ಓಕೆ. ಲೋಕಾಯುಕ್ತ SP-ಗೆ ವಾರೆಂಟ್ ಇಶ್ಯೂ ಮಾಡಿದೆ, ಈ ಥರ ಇದೆ, ಈ ಥರ ಇಶ್ಯೂ ಇದೆ ತಗೊಳ್ಳಿ ಅಂತ. ನೈಟ್ ಹೋಗಿ ನೈಟೆಲ್ಲ ಹಿಡಿದು ಅವರು ಪಬ್ಲಿಕ್ ಬಸ್ ಸ್ಟ್ಯಾಂಡಲ್ಲಿ, ಹೋಟ್ಲ್ಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಎಲ್ಲ ಕಡೆ ಸಿಕ್ತು ಡಾಕ್ಯುಮೆಂಟ್ಸ್, ಸಿಕ್ತು, ಹಿಡ್ಕೊಂಡ್ರು. ಸರ್ ಈ ಥರ ಆಗಿದೆ ಸರ್, ಒಳ್ಳೆ ರೆಕಾರ್ಡ್ ಸಿಕ್ಕಿದೆ ಅಂತ. ನಮ್ಮ ಲೋಕಾಯುಕ್ತ ಪೊಲೀಸ್ನ ರೆಗ್ಯುಲರ್ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ಬಿಟ್ಟೆ. ಓಕೆ. ಕಾಗ್ನಿವಲ್ ಅಫೆನ್ಸ್ ಅಂತ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಮೊನ್ನೆ ಮೇಲೆ ಬೇಲ, 2-3 ತಿಂಗಳು ಜೈಲಲ್ಲಿದ್ದರು, ಮೊನ್ನೆ ಮೇಲೆ ಬೇಲಾಗಿದೆ. ಇವಾಗ ಎನ್ಕ್ವೈರಿ ನಡೀತಾ ಇದೆ. 320 ಎಕರೆ ಅಂತ ಬಂದಿದ್ದು ಲ್ಯಾಂಡ್ ಗ್ರಾಬಿಂಗು, ಓಕೆ, ಮೋಸ ಮಾಡಿರೋದು, ಸೃಷ್ಟಿ ಮಾಡಿರೋದು. ಇವಾಗ 1,000 ಎಕರೆ ಅಂತ ಹೇಳ್ತಾ ಇದ್ದಾರೆ, ನಡೀತಾ ಇದೆ ಇನ್ನು ಇನ್ವೆಸ್ಟಿಗೇಷನ್. ಇಂಥವೆಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ವಿ ಕ್ಯಾನ್ ಪ್ರೊಟೆಕ್ಟ್ ಗೌರ್ಮೆಂಟ್ ಲ್ಯಾಂಡ್. ಆಫೀಸರ್ಗಳು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ. ಅವರಿಗೆ ಕಾನೂನಲ್ಲಿ ಎಲ್ಲ ಕಾನೂನಿದೆ. ಎಂಕ್ರೋಚ್ಮೆಂಟ್ ಅಂತಂದರೆ 192 ಏನೋ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೋದು, ನಮ್ಮವ್ರು ಮಾಡೋದಿಲ್ಲ. ಓಕೆ. ನಾನು ಮೊನ್ನೆ ಒಂದು ದೇವನಹಳ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅವರು ಅವನು 2 ಎಕರೆ ಜಮೀನಿದೆ, 3 ಎಕರೆ 1 ಎಕರೆ ಸೇರಿಸಿ ಕಾಂಪೌಂಡ್ ಹಾಕೊಂಡ್ಬಿಡ್ತಾನೆ ಅವನು. ಓಕೆ. ಇವ್ರು ಎಂಕ್ರೋಚ್ಮೆಂಟ್ ಇಲ್ಲ ಸರ್ ಅಂತಾರೆ. ಯಾರೋ ಒಬ್ಬರು ನಿಮ್ಮಂಥವ್ರು ಪೇಪರಲ್ಲಿ ಬರೆದಿದ್ದಾರೆ, ಸರ್ ಈ ಥರ ಆಗಿದೆ ಅಂತ. ನಾನು ಹಿಡ್ಕೊಂಬಿಟ್ಟೆ, ಸರ್ವಾಗಿ ಚೆಕ್ ಮಾಡ್ಕೊಳ್ಳಿ ಅಂತ. 1 ಎಕರೆ 27 ಗುಂಟೆ ಎಕ್ಸ್ಟ್ರಾ ಇದ್ದಾನೆ ಅವನು. ಓಕೆ. ಇವ್ರೇನು ಮಾಡ್ತಾರೆ ನಮ್ಮ ಆಫೀಸರ್ಗಳು, ಈ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ನಮ್ಮ ವಿಲೇಜ್ ಆಫೀಸರ್ಸ್ ಇದ್ದಾರಲ್ಲ, ಅಯ್ಯೋ ನಾನು ಅವ್ರಿಗೆಲ್ಲ ಚಿತ್ರಗುಪ್ತ ಹೆಸರು ಇಟ್ಬಿಟ್ಟಿದ್ದೀನಿ, ಚಿತ್ರಗುಪ್ತರು ಅಂತ. ಓಕೆ. ಅಲ್ಲೇನೋ ಇದಾರಂತೆ. ಇವರು ನಿಮ್ಮ ಜಮೀನೇ ತಿರ್ಸ್ಬಿಟ್ಟು ಬರೆದ್ಬಿಡ್ತಾರೆ ಯಾರೋ ಬೇರೆಯವ್ರಿಗೆ. ಸೆಂಟ್ರಲ್ ಒಂದು ಸ್ಟಂಚ್ ಹೊಡೆದ್ಬಿಟ್ಟು, ಸರ್ ನಾವು ತೊಗೊಂಡ್ಬಿಟ್ಟಿದ್ವಿ ಸರ್, ಒಂದು ಪೇಪರ್ ಅಂಟಿಸ್ಬಿಟ್ಟು ತೊಗೊಂಡ್ಬಿಟ್ಟಿದ್ವಿ ಸರ್. ಅವ್ರು ಹೇಳಿದ್ದಕ್ಕೆ ನನಗೆ ಗೂಬೇನಾ, ನಂಗೆ ಅರ್ಥ ಆಗಲ್ವ, ಅಲ್ಲಿಂದ ಬಂದವ್ ನಾನು. ಎಲ್ಲೇ ಮಾಜಾರ್ ಮಾಡಿದೀಯಾ, ಎಲ್ಲಿ ಕಾಂಪೌಂಡ್ ಹಾಕ್ಸಿದೀಯಾ ಸರ್? ಮಾಜಾರ ಮಾಡಿರಲ್ಲ, ಪೊಸಿಷನ್ ತಗೋಬೇಕು. ಕರೆಕ್ಟ್. ನಾಟ್ ಓನ್ಲಿ ಅವರು, ಈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇದಾರಲ್ಲ, PDOಗಳು, ನಾನು ಅವ್ರ ಪಂಚಾಯತ್ ಡೆಸ್ಟ್ರಾಯಿಂಗ್ ಆಫೀಸರ್ ಅಂತ ಹೇಳ್ತೀನಿ. ಅವರು ಇವಳು ಈ ಚಿತ್ರಗುಪ್ತರು, ಅವ್ರು ಚಿತ್ರಗುಪ್ತರು. ನಿಮ್ಮ ಜಮೀನು ನಮಗೆ ಬರ್ದಾಕ್ತಾರೆ, ಅವ್ರ ಜಮೀನು ಇವ್ರು ಬರ್ದಾಕ್ತಾರೆ. ಇದು ಗ್ರಾಮ ಠಾಣ ಪ್ರಾಪರ್ಟಿಗಳು ಅವೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ನಾನು. ಎಲ್ಲ ಕಡೆ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ 25 ಪಂಚಾಯತ್, ಎಲ್ಲ ಪಂಚಾಯತ್ ನುಗ್ಬಿಟ್ಟೆ. ಓಕೆ. ಹೆಂಗಿದೆ ಅಂದರೆ 300 ಲೈಟು ಹಾಕಿದ್ದೀವಿ ಅಂತ ಅಲ್ಲಿ ಬರೆದಿರ್ತಾರೆ, 30 ಲೈಟ್ ಇರ್ತವೆ. ಓಕೆ. ನಾನು ಯಾವುದೋ ಒಂದು ಊರಿಗೆ ಹೋದೆ, ಯಾವ್ದು ಲೈಟ್ ಬಲ್ಪು ಅಂದೆ, ನೈಟು ಇಷ್ಟೊತ್ತು 7:30-8 ಗಂಟೆಯಲ್ಲಿ. ಸರ್ ಫಿಲಿಪ್ಸ್ ಸರ್ ಅಂದ. ನನಗೆ ವಯಸ್ಸಾಗಿದೆ, ಮರ ಇದು ಹತ್ತಕ್ಕಾಗಲ್ಲ ಕಂಬ, ಆ ಹುಡುಗದ ಎತ್ತೆ ಕಂಬ ಅಂತ. ಅಲ್ಲೇ ಒಂದು ಸರ್ದ ಅದು ಬಿಚ್ಕೊಳ್ಳೋ ಅಂದ, ಹತ್ತು ಬಿಚ್ಕೊಂಬಂದ. ಅದು ಡೂಪ್ಲಿಕೇಟ್ ಬಲ್ಪು ಕಂಪನಿ. ಈ ಥರ ಮೋಸ ಏನು ಮಾಡಬೇಕು? ಡ್ರೈನೇಜ್ ಮಾಡ್ತೀವಿ ಅಂತಾರೆ. ಆಮೇಲೆ ಈ ಮೆಂಬರ್ಗಳು ಗೆದ್ದಿರ್ತಾರಲ್ಲ, ಜಂಗಲ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿಂದ 5 ನಿಮಿಷಕ್ಕೆ ಕಿತ್ತಾಕ್ಬಿಡ್ತೀವಿ ನಾವು, ನೀವು 5 ನಿಮಿಷಕ್ಕೆ ಕಿತ್ತಾಕ್ಬಿಡ್ತೀವಿ. ಇದು ಪಾರ್ಥೇನಿಯಂ ಗಿಡ ಜಂಗಲ್ ಕ್ಲೀನ್ 1 ಲಕ್ಷ ಕ್ಲೈಮ್ ಮಾಡ್ತಾರೆ. ಆಮೇಲೆ ತಮಾಷೆ ಏನು ಅಂದರೆ, ಈ ಬೋರ್ವೆಲ್ಗಳು, ನಾನು ಬೋರ್ವೆಲ್ ಹಾಕಿದ್ದೀನಿ, ನಮ್ಮೂರಲ್ಲಿ ಬೋರ್ವೆಲ್ ಅಪ್ಪ ಹಾಕಿದೆ. 6 ವರ್ಷಕ್ಕೋ 6 ತಿಂಗಳಿಗೋ 6 ತಿಂಗಳಿಗೋ 7 ತಿಂಗಳಿಗೋ ಒಂದ್ಸಲ. ಈ ಗ್ರಾಮ ಪಂಚಾಯತ್ ಬೋರ್ವೆಲ್ಗಳಿದೆಯಲ್ಲ, ಒಂದು ಪಂಚಾಯತ್ಗೆ 10 ಹಳ್ಳಿ ಇರ್ತವೆ, 10 ಬೋರ್ಗಳು 2 ಸಲ ಕೆಟ್ಟೋಗ್ಬಿಡ್ತಾವೆ ತಿಂಗಳಲ್ಲಿ. ರಿಪೇರಿ ಮಾಡಿಸ್ತೇನೆ ದುಡ್ಡು ಅಲ್ಲಿ 20,000 ಒಂದೊಂದು ಸಲ ಲೆಕ್ಕ. 10 ಹಳ್ಳಿ ಬಂತು 2 ಲಕ್ಷ. ಕರೆಕ್ಟ್. PDO ಪಂಚಾಯತ್ ಇವು. ಆಮೇಲೆ ಈ ಗೌರ್ಮೆಂಟಿಂದ ಬಡವರಿಗೆ ಅಂತ ಹೇಳ್ಬಿಟ್ಟು ಕೌಶೆಟ್ ಕಟ್ಟಬೇಕು, ಮಕ್ಕಳು ಓದೋ ಮಾಡೋಕ್ಕೆ ಸೆಸ್ ಅಂತ ಕಟ್ ಮಾಡ್ತಾರೆ, SC/ST ಮಕ್ಕಳಿಗೆ ಕೊಡಬೇಕು ಅಂದರೆ. ನಾನು ಯಾವುದೋ ಒಂದು ಸ್ಪೆಸಿಫಿಕ್ ಊರು, ನನಗೆ ಗೊತ್ತಿರೋ ಊರೇ, ನಮ್ಮೂರೇ ಚೆಕ್ ಮಾಡಿದೆ, ಎಲ್ಲ ಶ್ರೀಮಂತರು ಕೊಡ್ತಾರೆ. ಏನು ಮಾಡಬೇಕು? ಇದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ಬದಲಾಗಬೇಕು. ಅದಕ್ಕೆ
ಇಲ್ಲಿಂದ ಅಲ್ಲಿವರೆಗೂ ಎಲ್ಲರೂ ಸ್ಟ್ರಾಂಗ್ ಆಗಬೇಕು. ಓಕೆ. ಸಾಕಪ್ಪ ನಾವು ಮಾಡಿದ ಪಾಪಗಳಿಂದ ಅಂತ ಬಂದರೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲ ಅಂದರೆ ಯುವ ಜನತೆ ರೆಡಿ ಆಗಬೇಕು. ಕರೆಕ್ಟ್. ಈ ಕ್ರಿಕೆಟ್ಗೆ ಹೆಂಗೆ ಹುಚ್ಚಿದೆಯೋ ಆ ಹುಚ್ಚು ಇದನ್ನು ನಾವು ತೆಗಿತೀವಿ, ನೀವು ಮುಂದೆ ಬಂದ್ರಿ, ನಾನಿದ್ದೀನಿ. ಜೆನ್ಸಿಗಳಿಗೆ 65 ವರ್ಷ ಅಲ್ಲ ನನಗೆ, ನೀವು ಬಂದ ನಾನು 22 ವರ್ಷ ಹುಡುಗ ಆಗ್ಬಿಡ್ತೀನಿ, ಬಂದು ನಾನಿದ್ದೀನಿ ನಿಮ್ಮ ಜೊತೆಗೆ. ನಮ್ಮ ಸಂತೋಷಗಳೇ ಇದ್ದಾರೆ ಇವಾಗಲೂ 86 ವರ್ಷ, ಪಾಪ ಅವ್ರಿಗೆ ರೆಡಿ ಅಂತಾರೆ ಅವರು. ಕರೆಕ್ಟ್. ಬನ್ರಿ ಹುಡುಗರು, ಆ ಕ್ರಿಕೆಟ್ ಹುಚ್ಚು ಬಿಟ್ಟು ಈ ಕಡೆ ಬನ್ರಿ, ಈ ದೇಶದಲ್ಲಿ ಭ್ರಷ್ಟಾಚಾರ ತಲುಸೋಣ ಅಂತ ನಾವು ಆಂದೋಲನ ಮಾಡೋಣ, ಬನ್ರಿ. ನೀವು ಬಂದರೆ ಆಗುತ್ತೆ.